ಹೋಗ್ಲಿ, ಅದ್ರಲ್ಲಿರೋರು ಯಾರು ಅಂತ ಏನಾದರೂ ಗೊತ್ತಾಯ್ತಾ? ಯಾರು ಅಂತ ಗೊತ್ತಾಗಿಲ್ಲ ಸರ್. ಪೊಲೀಸ್ ಬಂದಿದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕಾರಲ್ಲಿ ಇದ್ದಿದ್ದು ಒಟ್ಟು 4 ಜನ ಅಂತ ಮಾತ್ರ ಗೊತ್ತಾಗಿದೆ. ಏನು 4 ಜನನ? ಅವ ಕಾರಲ್ಲಿ ಒಟ್ಟು 4 ಜನ ಇದ್ರಂತೆ. ಯಾಕೋ ತುಂಬಾ ಭಯ ಆಗ್ತಿದೆ. ನಾವೇ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣವಾ? ಯಾವ್ದೋ ಕಾರ್ ಬಂತು ಅಂತ ಕಾಣುತ್ತೆ. ಮೋಸ್ಟ್ಲಿ ಪೊಲೀಸ್ ಜೀಪ್ ಇರ್ಬೇಕು. ನಡಿ. ವಾವ್ ಬಾಬಾ, ಮನೆ ಸೂಪರ್ ಆಗಿದೆ. ಆಗಲೇ ಮನೆ ಮುಂದೆ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅರೆ, ಯಾಕೆಲ್ರು ಇಷ್ಟು ಗಂಭೀರವಾಗಿ ನೋಡ್ತಾ ಇದ್ದೀರಾ? ಏನಾಯ್ತು? ಓ, ಮಿಸ್ ಆಗೋಗಿದ್ಯಾ ಮನೆ? ಇದು ನಮ್ಮನೆ ಅಲ್ವಾ? ಜಯಸೀಮಾ ಅವ್ರೆ, ಇದು ನಮ್ಮನೇನೆ. ಹೌದಾ? ಮತ್ತೆ ಯಾಕೆಲ್ರು ಒಂಥರ ಇದ್ದೀರಾ? ವೇದವ್ರೆ, ನೀವ್ಯಾಕೆ ಈ ರೀತಿ ಇದ್ದೀರಾ? ಮಾವ, ಏನಾದ್ರೂ ಸಮಸ್ಯೆ ಆಯ್ತಾ? ನೀವ್ ಬರೋದ್ ಲೇಟ್ ಆಯ್ತಲ್ಲ, ಆಗ. ವೇದ, 1 ನಿಮಿಷ ಅಮ್ಮ. ಏನಿಲ್ಲ ಮಾರ್ತಿ, ನೀವೆಲ್ಲರೂ ಬರೋದು ತಡ ಆಯ್ತಲ್ಲ, ಅದಕ್ಕೆ ಎಲ್ರಿಗೂ ಟೆನ್ಷನ್ ಆಯ್ತು. ಈಗ ಬಂದ್ರಲ್ಲ, ನಿರಾಳ ಆಯ್ತು. ಬನ್ನಿ ಒಳಗೆ ಹೋಗೋಣ. ಎಲ್ರೂ ಬಂದ್ರು, ಆದ್ರೆ ಒಬ್ರು ಮಾತ್ರ ಮಿಸ್ ಆದ್ರು. ಎಲ್ರು ಬಂದಿದಾರಲ್ಲಮ್ಮ, ಯಾರು ಮಿಸ್ ಆದ್ರು? ಚಿರು. ಎಲ್ರೂ ಹೋದ್ಮೇಲೆ ಕೊನೆಗೆ ಬರ್ತಾ ಇದ್ದಿದ್ದೆ ನನ್ ಚಿರು. ಆದ್ರೆ ನಾವೆಲ್ಲರೂ ಮನೆ ಬಿಟ್ಟು ಬಂದ್ವಿ, ಅವನ್ ಮಾತ್ರ ಬರ್ಲಿಲ್ಲ. ಅಮ್ಮ, ಸಮಾಧಾನ ಮಾಡ್ಕೊ. ನನಗ್ ಸಮಾಧಾನ ಆಗಲ್ಲ ಕಣೆ. ಇಲ್ಲಿ ಯಾರು ಎಷ್ಟು ಮಿಸ್ ಮಾಡ್ಕೋತಾರೋ ಗೊತ್ತಿಲ್ಲ, ಆದ್ರೆ ನಾನ್ ಮಾತ್ರ ಚಿರುನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ರಾಣಿ, ಚಿರು ಜೊತೆ ನಿನ್ನ ಅಟ್ಯಾಚ್ಮೆಂಟು ಜಾಸ್ತಿ ಇತ್ತು, ಅದಕ್ಕೆ ಹೀಗನ್ಸೋದು ಸಹಜ. ಅವನೆಲ್ಲೂ ಹೋಗಲ್ಲ, ನಮ್ ಜೊತೆನೆ ಇರ್ತಾನೆ. ಇಷ್ಟು ದಿನ ಚಿರು ನಮ್ಮ ಜೊತೆಲಿ ಇಲ್ಲದೆ ಹೋದ್ರು ಅವನಿದಾನೆ ಅನ್ನೋ ಭಾವನೆಯಲ್ಲೇ ಇದ್ವಿ. ಇನ್ಮೇಲೆ ಚಿರು ನಮ್ಮ ಜೊತೆಲೇ ಇರ್ತಾನೆ. ಚಿರು ನಮ್ ಜೊತೆ ಇನ್ಮೇಲೆ ಇರ್ಬೇಕು, ಇದ್ದೇ ಇರ್ತಾನೆ. ಚಿರು ಇದ್ದಿದ್ರೆ ಈ ಮನೆಗೆ ಇನ್ನೂ ಕಳೆ ಬರ್ತಿತ್ತು, ನಮ್ಮೆಲ್ರಿಗೂ ಚೈತನ್ಯ ತುಂಬ್ತಿತ್ತು. ನೋಡಿ, ನಾವೆಲ್ಲರೂ ಈ ಮನೆಗೆ ಬಂದ ಮೇಲೆ ಸುಖವಾಗಿ ನಗ್ನಗ್ತಾ ಬಾಳ್ಬೇಕು ಅನ್ನೋದು ನನ್ನ ಆಸೆ.
ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಆ ಮನೇಲಿ ನಡೆದಿರೋ ಕೆಟ್ಟ ಘಟನೆಗಳನ್ನ ನಾವು ಮೆಲ್ಕ್ ಹಾಕೋದು ಬೇಡ, ಎಲ್ಲನೂ ಮರ್ತು ಬಿಡೋಣ. ಪಾಪ, ಇವತ್ ನಮ್ಮ ಮನೇಲಿ ಹಬ್ಬದ ವಾತಾವರಣ ಕ್ರಿಯೇಟ್ ಆಗ್ಬೇಕು. ಎಲ್ರೂ ಟ್ರೆಡಿಷನಲ್ ಆಗಿ ರೆಡಿ ಆಗೋಣ. ಗಂಡಸರೆಲ್ಲ ಶಲ್ಯ ಮತ್ತು ಪಂಚೆ ಹಾಕೊಳ್ಳಿ, ನಾವ್ ಹೆಂಗಸರು ಗ್ರ್ಯಾಂಡ್ ಆಗಿ ಸೀರೆ ಉಟ್ಕೋತೀವಿ. ಓಕೆನಾ? ಇದ್ದವ್ರೆ, ನೀವು ಸೀರೆ ಉಡ್ತಾ ಇದ್ರ? ಅಯ್ಯಯ್ಯೋ, ನೋಡಕ್ಕೆ 2 ಕಣ್ಣು ಸಾಲದು. ಜಯಸಿಂಹ ಅವ್ರೆ, ವೇದ ಸೀರೆನೆ ಉಡಲ್ಲ ಅಂತ ರೇಗಿಸ್ತಾ ಇದ್ದೀರಾ? ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ನನ್ನ ಹೆಂಡತಿನ ರೇಗ್ಸೋದು ಅಂದ್ರೆ ತಮಾಷೆನಾ? ವೇದವ್ರ ಸೀರೆ ಉಟ್ರೆ ಹೇಟ್ ಆರ್ತಿ ತರ ಕಾಣಿಸ್ತಾರೆ. ಅಯ್ಯೋ, ನಾನ್ ಹೇಳಿದ ಈ ಆರ್ತಿ ಅಲ್ಲ, ಸಿನಿಮಾ ನಟಿ ಆರ್ತಿ. ವೇದ, ಹೋಗಕ್ಕ. ಐ, ನನ್ನ ಹೆಂಡತಿ ನಾಚ್ಕೊಂಡ್ಬಿಟ್ರು. ಪಾಪ, ಇದು ಕಣ್ಣೀರಲ್ಲ ಮಗಳೇ, ಆನಂದ ಬಾಷ್ಪ. ಎಲ್ಲರ ಮುಖದಲ್ಲೂ ಹೀಗೆ ನಗು ಸದಾ ಇರಬೇಕು ಅನ್ನೋದು ನನ್ನ ಆಶಯ. ನಾನು ಯಾವಾಗಲೂ ದೇವರಲ್ಲಿ ಕೇಳ್ಕೊಳ್ಳೋದು ಅದನ್ನೇ ಅಮ್ಮ. ಬನ್ನಿ ಎಲ್ರು ಬನ್ನಿ. ಅಶೋಕ್, ಇಲ್ಲಿ ಕೂತ್ಕೊಳ್ಳಿ. ಇಲ್ಲೇ ಕೂತಿರಿ. ಆರ್ತಿ, ತಗೋ ಇದನ್ನ. ಏನದ್ಕೆ ಇದು? ತೆಗೆದು ನೋಡು. ಇದು ಅದಕ್ಕೆ ಇದನ್ನ ಇವತ್ತು ನೀವು ಅಣ್ಣ ಹಾಕೊಳ್ಬೇಕು. ಅದಕ್ಕೆ ಇದನ್ನ ನೀವು ಅಣ್ಣ ಹಾಕೊಳ್ಬೇಕು ಅಂತ ಹೇಳ್ದೆ. ನಿಮ್ ಕಡೆಯಿಂದ ಯಾವ ರಿಯಾಕ್ಷನ್ ಇಲ್ಲ. ಸೀರೆನ ನೀವು ಉಟ್ಕೊಂಡು ಮನೆ ತುಂಬಾ ಓಡಾಡ್ಬೇಕು, ಅದನ್ನ ನಾವೆಲ್ಲರೂ ನೋಡ್ಬೇಕು. ವೇದ, ಅದಕ್ಕೆ ನೀವಿಬ್ರು ಈ ಮನೆ ಹೆಣ್ಮಕ್ಳು. ನೀವು ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಓಡಾಡಿದ್ರೆ ಅದೇ ನನಗೆ ಸಂತೋಷ. ಆರ್ತಿ, ಒಳ್ಳೆ ಅಡ್ಗೋಲ್ ಅಜ್ಜಿ ಹಾಗೆ ಮಾತಾಡ್ಬೇಡ ನೀನು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡಿರೋ ರೀತಿ ಮಾತಾಡ್ತಾ ಇದೀಯ ನೀನು. ನಾವಿಬ್ರು ಈ ಮನೆ ಹೆಣ್ಮಕ್ಳಷ್ಟೇ, ಆದ್ರೆ ನೀನು ಈ ಮನೆ ಬೆಳಗೋ ಸೊಸೆ. ಈ ಮನೆಯವ್ರ ಸಂತೋಷ ನಿನ್ನ ಮತ್ತೆ ಅಶೋಕ್ ನಗುನಲ್ಲಿದೆ. ನೀವಿಬ್ರು ನಗೋವರೆಗೂ ನಾವ್ಯಾರು ನಗೋದಿಲ್ಲ, ಎಲ್ಲ ಮೌನವಾಗಿರುತ್ತೆ. ಅದನ್ನ ಅರ್ಥ ಮಾಡ್ಕೋ. ಸಾರಿ ಅದಕ್ಕೆ, ನನ್ನ ಮನ್ಸು ಯಾಕೋ ತುಂಬಾ ಭಾರ ಅನಿಸ್ತಿದೆ. ನಂಗೇನ್ ಮಾಡೋದಕ್ಕೂ ಮನ್ಸಿಲ್ಲ. ಮನ್ಸಿಲ್ಲ ಅಂತ ಹೇಳ್ಬಿಟ್ರೆ ಏನ್ ಅರ್ಥ ಆರ್ತಿ? ಅಲ್ಲ, ಎಷ್ಟು ದಿನ ಅಂತ ಹೀಗೆ ಇರ್ತೀಯ ನೀನು? ಹೆಣ್ಣು ಸಹಿಸ್ಕೋಬೇಕು ನಿಜ, ಆದ್ರೆ ಈ ಮಟ್ಟಿಗಲ್ಲ. ನೋಡು, ನೀನ್ ಸರಿ ಹೋಗೋವರೆಗೂ ಅಶೋಕ್ ಮತ್ತೆ ಚೈತ್ರ ಸರಿ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಶೋಕ್ ಈ ಸ್ಥಿತಿಲಿರುವಾಗ ನಾನು ನಗ್ನಗ್ತಾ ಓಡಾಡ್ಕೊಂಡು ಹೇಗಿರ್ಲಿ? ಇದ್ದೊಬ್ಬ ಮಗಳು ಅಮ್ಮ ಅಂತ ಕೂಗೋಕ್ಕಾಗದೆ ಮೂಕಳಾಗಿದ್ದಾಳೆ. ಕಷ್ಟ ಸುಖ ಎಲ್ಲದರಲ್ಲೂ ಜೊತೆಲಿರ್ತೀನಿ ಅಂದ್ರು ಅಶೋಕ್. ನನ್ನ ಎದೆಯಲ್ಲಿ 108 ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರ ಮುಂದೆ ಹೇಳ್ಕೊತೀನಿ. ಆದರೆ
ಅವ್ರು ಕೇಳೋ ಸ್ಥಿತಿಲಿಲ್ಲ. ಇಂಥ ಪರಿಸ್ಥಿತಿಲಿ ನಾನು ಏನ್ ಮಾಡ್ಲಿ, ನೀವೇ ಹೇಳಿ. ಧೈರ್ಯ ಮಾಡು ಆರ್ತಿ. ಇಷ್ಟು ದಿನ ನೀನ್ ಧೈರ್ಯ ಮಾಡಿದ್ಕೆ ತಾನೆ ಅಶೋಕ್ನ ದುಷ್ಟಶಕ್ತಿಯಿಂದ ಕಾಪಾಡ್ಕೊಳಕ್ಕಾಗಿದ್ದು. ನೋಡು, ಇನ್ಮುಂದೆ ಕೂಡ ಧೈರ್ಯನೇ ನಿನ್ ಬಲ ಆಗಿರ್ಬೇಕು. ಆಗೆಲ್ಲನೂ ಸರಿ ಹೋಗುತ್ತೆ. ಒಂದ್ ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ನಾನ್ ನಿನಗೆ ಹೇಳ್ಕೊಡ್ಬೇಕಾಗಿಲ್ಲ. ನೋಡು ಆರ್ತಿ, ಹಳೆ ಮನೆ ನಡೆದಿದ್ದೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ ಬಿಡು. ಹೊಸ ಮನೆಗ್ ಬಂದಿದ್ದೀವಿ, ಹೊಸ ಜೀವನ ಶುರು ಮಾಡು. ಆಗೆಲ್ಲ ಹೊಸದಾಗೆ ಕಾಡುತ್ತೆ. ಮಾತಾಡು ಆರ್ತಿ, ಏನಾದ್ರೂ ಮಾತಾಡು. ಅಕ್ಕ, ಇನ್ನೇನು ಹೇಳ್ಬೇಡ. ಅವ್ರ ಜೀವನ ಅವ್ರಿಷ್ಟ. ಹೇಳೋಕೆ ಕೇಳೋಕೆ ನಾವ್ಯಾರು ಹೇಳು? ಇವತ್ತಲ್ಲ ನಾಳೆ ಮನೆ ಬಿಟ್ಟು ಹೋಗೋರು ನಾವು. ನಮ್ಮ ಮಾತಿಗೆ ಒಂಚೂರು ಬೆಲೆ ಇಲ್ಲ ಇಲ್ಲಿ. ಬಿಟ್ಬಿಡು. ಅವ್ರ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ಲಿ. ಈ ಪೂಜೆ ಪುನಸ್ಕಾರ ಹಬ್ಬ ಯಾವುದು ಬೇಡ. ಬಾ, ನಾವ್ ಹೋಗೋಣ. ಪ್ಲೀಸ್ ಒಂದು ನಿಮಿಷ ನಿಂತ್ಕೊಳ್ಳಿ. ನನ್ನ ಮಾತಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ನೀವು ಹೇಳ್ದಾಗೆ ಆಗ್ಲಿ. ರಾಣಿ, ನೀವಾ ಮತ್ತೆ ನೀನ್ ದೆವ್ವ ಅನ್ಕೊಂಡ್ಯಾ? ಇರೋ ದೇವ ಜೊತೆನೆ ಎಣ್ಗಾಡಕ್ ಆಗ್ತಿಲ್ಲ, ಇನ್ನೊಂದ್ ದೇವ ಬೇಕಾ? ಲೇ ರಾಣಿ, ನಿನ್ ಜೀವನದಲ್ಲಿ ಯಾವತ್ತಾದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಒಳ್ಳೆ ಮಾತಾಡಿದ್ಯೇನೆ? ಆ ದಿನ ಇನ್ನೂ ನನ್ನ ಪಾಲಕ್ ಬಂದಿಲ್ಲ ರೀ. ಇವತ್ತಿಂದ ಶುರು ಆಯ್ತು ಅಂತ ಅನ್ಕೊಳೆ. ನನ್ನ ಮಾತು ಕೇಳೆ. ನೋಡು, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಕಲ್ತ್ಕೊ. ನಮ್ಮ ಸುತ್ತಮುತ್ತ ಇರೋರೆಲ್ಲ ಒಳ್ಳೆಯವರು ಅಂತ ಅನ್ಕೋ. ಆಗ ನಮ್ಮಲ್ಲಿರೋ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಶುರುವಾಗಿ ನಾವೆಲ್ಲರೂ ಒಳ್ಳೆಯವರಾಗ್ತೀವಿ. ಓಹೋ, ಏನು ಬಾರಿ ಫಿಲಾಸಫಿ ಮಾತಾಡ್ತಾ ಇದ್ದೀರಾ? ನನ್ನ ಮಾತು ಅರ್ಥ ಆಗೋರ್ಗೆ ಅದು ಸರಳ ಅನ್ಸುತ್ತೆ, ಅರ್ಥ ಆಗದೆ ಇರೋರ್ಗೆ ಫಿಲಾಸಫಿ ಅನ್ಸುತ್ತೆ. ರೀ, ನಿಮ್ಮ ಮಾತು ಕೇಳೋ ಅಷ್ಟು ಪೇಷನ್ಸ್ ನನಗಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗಿ. ನಾನೊಬ್ಬನೇ ಹೋಗೋಕೆ ಬಂದಿಲ್ಲ, ಜೊತೆ ನಿನ್ನನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ನೋಡು, ಎಲ್ಲರೂ ಗುಂಪಲ್ಲಿ ಕೂತು ಖುಷಿ ಖುಷಿಯಾಗಿ ನಗ್ತಾ ಇರಬೇಕಾದ್ರೆ ನೀನೊಬ್ಳೆ ಮೊಸಳೆ ಕಣ್ಣೀರು ಹಾಕ್ಕೊಂಡು ಪೆಂಗಿ ಥರ ಕೂರೋದು ಸರಿ ಕಾಣಲ್ಲ. ಬಾ ನನ್ನ ಜೊತೆ. ರೀ, ಬಾರೆ ಸುಮ್ಮನೆ. ಬಿಡಿ ಕೈನ. ರೋಡಲ್ಲಿ ದೊಂಬರಾಟ ಆಡಿದ್ರೆ ಹೋಗೋದು ನಮ್ಮ ಮರ್ಯಾದೆನೆ. ನೋಡಿ ಜನ ನಗ್ತಾರೆ, ಬಿಡಿ. ಓ, ಜನ ನೋಡಿ ನಗ್ತಾರೆ, ಮರ್ಯಾದೆ ಹೋಗುತ್ತೆ ಅಂತ ಹೆದರ್ಕೋತಿದ್ಯಾ? ಮೊದಲು ಮನೆಯವ್ರಿಗೆ ಒಳ್ಳೆಯವಳಾಗೋದು ಕಲ್ತ್ಕೊ, ಆಮೇಲೆ ಹೊರಗಿನ ಪ್ರಪಂಚಕ್ಕೆ. ಈಗೇನು ಬರ್ತೀಯಾ ಇಲ್ವಾ? ನೀವು ಹೋಗಿ, ನಾನು ಬರ್ತೀನಿ. ಸರಿ, ನಾನು ಹೋಗಿರ್ತೀನಿ. ಮನೆಗೆ ಹೋಗಿ 10 ಕೌಂಟ್ ಮಾಡ್ತೀನಿ. ಅಷ್ಟರಲ್ಲಿ ನೀನು ಬರಬೇಕು. ಇಲ್ಲ ಅಂದರೆ ಅದೇನಾಗಿದೆಯೋ ಏನೋ, ಏನೋ ಮೆಟ್ಕೊಂಡಂಗೆ ಆಡ್ತಾರೆ. ನನಗೇನು ಮೆಟ್ಕೊಂಡಿಲ್ವೇ ರಾಣಿ, ಖುಷಿ ಖುಷಿಗೆ. ಕರ್ಮ, ನೋಡ್ತೀನಿ ಅದೆಷ್ಟು ದಿನ ಈ ಖುಷಿ ಇರುತ್ತೆ ಅಂತ. ಈ ಸಮಯ ಆನಂದಮಯ, ನೂತನ ಬಾಳಿನ ಶುಭೋದಯ.
ಎಷ್ಟು ಚೆನ್ನಾಗಿದೆ ಈ ಫೀಲ್ ಅಲ್ವಾ ವೇದವ್ರೆ? ವೇದವ್ರೆ, ಫಸ್ಟ್ ಟೈಮ್ ನೀವು ಈ ರೀತಿ ನಾಚಿಕೆ ಪಡ್ತಾ ಇರೋದು. ನೀವು ತೀರ್ ಸರೋಜಾದೇವಿ ಥರನೇ ಕಾಣ್ತಾ ಇದ್ದೀರಾ. ವೇದವ್ರೆ, ನೀವು ತೇಜ್ ಸರೋಜಾದೇವಿ ಥರನೇ ನಡೀತಾ ಇದ್ದೀರಾ. ದೇವ್ರೆ, ಈ ಮನೆ ಎಷ್ಟು ಲಕ್ಕಿ ನನಗೆ. ಈ ಮನೆಗೆ ಬರ್ತಿದ್ದ ಹಾಗೆ ಏನೇನೋ ಹೊಸ ಅನುಭವಗಳೆಲ್ಲ ಆಗ್ತಾ ಇದೆ. ಅಯ್ಯೋ, ಇನ್ನೂ ಏನೇನು ಕಾದಿದ್ಯೋ. ಪಪ್ಪ, ನೀವು ಲೇಟಾ? ಸಾರಿ ಕೊಡ್ಲೆ, ಸ್ವಲ್ಪ ಲೇಟ್ ಆಯ್ತು, ಬೇಜಾರು ಮಾಡ್ಕೊತೀನಿ. ಆರತಿ ಅವ್ರಲ್ಲೇ ಕಾಣ್ತಿಲ್ಲ, ಈಗ ಬಂದಿಲ್ವಾ? ಅವರು ಲೇಟ್ ಚಿಕ್ಕಪ್ಪ, ನಾವೆಲ್ಲರೂ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀವಿ. ಓ, ಅವರೇ ಬಂದ್ರಲ್ಲ. ಆರ್ತಿ, ಅಶೋಕ್, ನಿಮ್ಮಿಬ್ರಿಗೂ ನನ್ನ ಕಣ್ ದೃಷ್ಟಿನೇ ತಾಕ್ಬಿಡುತ್ತೋ ಏನೋ. ನೋಡೋಕ್ ನೀವಿಬ್ರು ವಧು ವರರ ತರ ಕಾಣಿಸ್ತಿದ್ದೀರಿ. ಅತ್ತೆ ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಇಬ್ರಿಗೂ ಮರು ಮದ್ವೆ ಮಾಡಿಸ್ಬೋದು, ಹಾಗೆ ಕಾಣಿಸ್ತಿದ್ದೀರಾ ನೋಡಿ. ಸರಿ, ಇವರಿಬ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ? ಇನ್ಯಾರು? ನಮ್ಮ ಅತ್ತಿಗೆನ ಸೂಪರ್ ಆಗಿ ಕಾಣಿಸ್ತಿರೋದು. ಹಾಗೇನೂ ಇಲ್ಲ, ನನ್ನ ತಮ್ಮನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಅವನಿಗೆ ನಮ್ದೇ ದೃಷ್ಟಿ ಆಗತ್ತೆ. ಅಕ್ಕ, ರಾಜ್ಕುಮಾರನ್ ತರ ಇದ್ದಿದ್ ನನ್ನ ತಮ್ಮ. ಆದ್ರೆ ಈಗ ಇವನ್ನ ಈ ಸ್ಥಿತಿಲಿ ನೋಡಕ್ ನನ್ನ ಕೈಲಿ ಆಗ್ತಿಲ್ಲ. ಎಲ್ರಿಗೂ ಜೀವನ ಕೊಟ್ಟವ್ ಇವನು. ಆದ್ರೆ ಇವತ್ತು ಇವನ್ ಜೀವನನೇ ಈ ರೀತಿ ಆಗುತ್ತೆ ಅಂತ ನಾವು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ಎಲ್ರು ಎಷ್ಟು ಖುಷಿಯಾಗಿದ್ದಾರೆ, ಆದ್ರೆ ನನ್ನ ತಮ್ಮನ ಮುಖದಲ್ಲಿ ನಗು ನೋಡಿ ಎಷ್ಟು ದಿನಗಳೇ ಕಳೆದು ಹೋದ್ವು. ಅಶೋಕ, ಯಾವಾಗ್ಲೂ ನೀನ್ ಸರಿ ಹೋಗೋದು? ಮಾತಾಡೋ, ಒಂದೇ ಒಂದ್ ಮಾತಾಡೋ. ನೋಡು, ನಿನ್ ಜೀವನ ಸರಿ ಹೋಗೋವರೆಗೂ ಈ ಹೊಸ ಮನೇಲಿ ನಮ್ಗೆ ಯಾರಿಗೂ ಹೊಸ ಜೀವನ ಶುರು ಆಗೋದೇ ಇಲ್ಲ ಕಡೋ. ಮಾತಾಡೋ. ಭವಾನಿ, ಸರಿಯಾಗಿ ಹೇಳಿದೆ ಮಗಳೇ. ಸುಮಾರು ಜನಕ್ಕೆ ಜೀವನ ಕಲ್ಪಿಸ್ಕೊಟ್ಟವನು ಇವನು. ಆದ್ರೆ ಇವನ್ ಜೀವನನೇ ಹೀಗಾಗಿದೆ. ಇವನ್ ಜೀವನನ ಆದಷ್ಟು ಬೇಗ ದೇವ್ರು ಸರಿ ಮಾಡ್ತಾನಮ್ಮ. ಆ ನಂಬಿಕೆ ನನಗಿದೆ. ಅದಕ್ಕೆ ಅಲ್ವಾ ನಮ್ಮಲ್ಲಿ ಇಷ್ಟು ಬದಲಾವಣೆ ಆಗಿದ್ದು, ನಾವಿಲ್ಲಿಗೆ ಬಂದಿದ್ದು. ಯೋಚನೆ ಮಾಡ್ಬೇಡ್ರಪ್ಪ, ಸ್ವಲ್ಪ ದಿನ ಕಾಯೋಣ. ನಮ್ಮ ಅಶೋಕ ಮತ್ತೆ ಮೊದಲಿನ ತರ ಆಗ್ತಾನೆ. ಪೂಜೆ ತಡ ಆಗ್ತಾ ಇದೆ, ಪೂಜೆನ ಶುರು ಮಾಡೋಣವೇ?